ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ 118ನೆಯ ಕೀರ್ತನೆ 5ನೆಯ ವಾಕ್ಯ. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು. ಹೌದು ಪ್ರಿಯರೇ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹಾದು ಹೋಗುವಂತಹ ಜನರಿಗೆ ಗೊತ್ತು ಅದರ ಒಂದು ಕಷ್ಟ ನಷ್ಟಗಳು ಯಾವ ರೀತಿ ಇರುತ್ತದೆ ಎಂಬುದಾಗಿ. ಆದರೆ ನಾವು ಸತ್ಯವೇದ ವಾಕ್ಯದಲ್ಲಿ ಕಾಣ್ತೇವೆ, ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು. ಇಲ್ಲಿ ಭಕ್ತನು ಹೇಳ್ತಿದ್ದಾನೆ, ಇಕ್ಕಟ್ಟಿನಲ್ಲಿ ದೇವರಲ್ಲಿ ಮೊರೆ ಇಟ್ಟಾಗ ಆತನು ಸದುತ್ತರವನ್ನ ಹೊಂದಿಕೊಂಡನು ಎಂಬುದಾಗಿ. ಅಷ್ಟು ಮಾತ್ರವೇ ಅಲ್ಲ, ತಾನು ಹೇಳ್ತಿದ್ದಾನೆ, ಸದುತ್ತರವನ್ನ ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು ಎಂಬುದಾಗಿ. ಹೌದು ಪ್ರಿಯರೇ, ಈ ದಿನ ಯಾವುದೇ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗುತ್ತಿರಬಹುದು. ಅದು ಅನಾರೋಗ್ಯವಾಗಿರಬಹುದು, ಅಥವಾ ಹಣಕಾಸಿನ ವಿಚಾರವಾಗಿರಬಹುದು, ತೊಂದರೆಗಳಾಗಿರಬಹುದು. ನೀವು ಮಾಡಿದಲ್ಲದ ಒಂದು ತಪ್ಪಿಗೆ ನೀವು ಕಷ್ಟವನ್ನು ಅನುಭವಿಸುತ್ತಿರುವುದೇ ಆಗಿರಬಹುದು. ಪ್ರಿಯರೇ, ದೇವರು ನಿಮ್ಮೊಟ್ಟಿಗಿದ್ದಾರೆ. ಆತ ನಿಮಗೆ ಹೇಳ್ತಿದ್ದಾರೆ, ನಿಮ್ಮ ಪ್ರಾರ್ಥನೆಯನ್ನ ಕೇಳಿ ನಿಮಗೆ ಸದುತ್ತರವನ್ನ ಕೊಟ್ಟು ವಿಶಾಲವಾಗಿರುವಂತಹ ಸ್ಥಳದಲ್ಲಿ ನಿಮ್ಮನ್ನ ಇರಿಸುವನಾಗಿದ್ದಾನೆ. ಆದುದರಿಂದ ಈಗಿರುವಂತಹ ನಿಮ್ಮ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ದೇವರಿಗೆ ನೀವು ಮೊರೆ ಇಡಿರಿ. ಖಂಡಿತವಾಗಿಯೂ ಆತ ನಿಮಗೆ ಸದುತ್ತರವನ್ನ ಕೊಡುತ್ತಾನೆ. ಅಷ್ಟು ಮಾತ್ರವೇ ಅಲ್ಲ, ಒಂದು ವಿಶಾಲವಾದ ಸಮಾಧಾನವಾದ ಒಂದು ಸ್ಥಳದಲ್ಲಿ ನಿಮ್ಮನ್ನ ಇರಿಸುವಾತನಾಗಿದ್ದಾನೆ. ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ಈ ದಿನದಲ್ಲಿ ನನ್ನ ಸಹೋದರ ಸಹೋದರಿಯರು ಯಾರೆಲ್ಲ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಿದ್ದಾರೋ ಕರ್ತನೆ, ಅವರ ಪರಿಸ್ಥಿತಿಯನ್ನ ತಿಳಿದಾತನು ನೀನಾಗಿದ್ದೀಯಾ, ಅರಿತಿರುವಾತನು ನೀನಾಗಿದ್ದೀಯಾ ಸ್ವಾಮಿ. ಅವರನ್ನು ಆ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡಿ ಅವರನ್ನು ವಿಶಾಲವಾದ ಸ್ಥಳದಲ್ಲಿ ಕರ್ತನೆ ಅವರಿಗೆ ಉತ್ತರವನ್ನು ಕೊಟ್ಟು ವಿಶಾಲವಾದ ಸ್ಥಳದಲ್ಲಿ ಇರಿಸಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಅದರ ಮೂಲಕವಾಗಿ ಅವರು ಸಾಕ್ಷಿಯಾಗಿ ನಿಲ್ಲುವ ಹಾಗೆ ಅವರ ಜೀವಿತದಲ್ಲಿ ಅದ್ಭುತಗಳನ್ನು ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೆನ್.